ಶಿವರಾತ್ರಿ ಪ್ರಯುಕ್ತವಾಗಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಬಹಳ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಡೈಮಂಡ್ ಲಿಂಗ, ಪುಷ್ಪಲಿಂಗ, ಅಮರನಾಥ, 3D ಲಿಂಗ ಹಾಗೂ ಅಭಿಷೇಕ ಲಿಂಗ ದರ್ಶನ ಇರುತ್ತೆ. 4 ಯುಗಗಳ ದಿವ್ಯ ದರ್ಶನನೂ ಇರುತ್ತೆ. ನಮಸ್ತೆ. ನಾವು ಬ್ರಹ್ಮಕುಮಾರೀಸ್ BTM ಲೇಔಟ್ ಕಡೆಯಿಂದ ಶಿವರಾತ್ರಿ ಪ್ರಯುಕ್ತವಾಗಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಬಹಳ ಬೃಹತ್ ಕಾರ್ಯಕ್ರಮವನ್ನು 7, 8, 9ನೇ ತಾರೀಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಡೈಮಂಡ್ ಲಿಂಗ, ಪುಷ್ಪಲಿಂಗ, ಅಮರನಾಥ, 3D ಲಿಂಗ ಹಾಗೂ ಅಭಿಷೇಕ ಲಿಂಗ ದರ್ಶನ ಇರುತ್ತೆ. ಹಾಗೆ 4 ಯುಗಗಳ ದಿವ್ಯ ದರ್ಶನವೂ ಇರುತ್ತೆ. ಹಾಗೆ ಇಡೀ ಮಾನವ ಸೃಷ್ಟಿಯಲ್ಲಿ ದುಃಖ, ಅಶಾಂತಿ ಇರೋ ಕಾರಣ ಈ ದುಃಖ, ಅಶಾಂತಿ, ಒತ್ತಡದಿಂದ ಮುಕ್ತರಾಗೋದಕ್ಕಾಗಿ ನಾವು ಆಧ್ಯಾತ್ಮಿಕತೆಯನ್ನು ಸ್ಪಿರಿಚುವಲ್ ಅವೇರ್ನೆಸ್ ತರೋದಕ್ಕಾಗಿ ಒಂದು ಸುಂದರವಾದಂತಹ ಕುಂಭಕರ್ಣನ ಶೋವನ್ನು ಏರ್ಪಡಿಸಿದ್ದೀವಿ. ಸೊ ಇದರಲ್ಲಿ ಮನುಷ್ಯರು ಈಗಿನ ಜಗತ್ತಿನಲ್ಲಿ ಕುಂಭಕರ್ಣನ ಹಾಗೆ ಅಜ್ಞಾನ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಸೊ ಶಿವರಾತ್ರಿ ಅಂದಾಗ ನಾವು ಜಾಗರಣೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಉಪವಾಸ ಅಂದರೆ ಅಂದರೆ ಹತ್ತಿರ, ನಿವಾಸ ಅಂದರೆ ವಾಸ ಮಾಡೋದು. ಸೊ ಭಗವಂತನಿಗೆ ಹೃತ್ಪೂರ್ವಕವಾಗಿ ಅವರನ್ನು ನೆನಪು ಮಾಡೋದೇ ಉಪವಾಸ ಅಂತ ಹೇಳಿ, ಸೊ ನಾವು ಭಗವಂತನನ್ನು ನೆನಪು ಮಾಡೋದು ರಾಜಯೋಗದ ಮೂಲಕ ಕಲಿಸ್ತೀವಿ. ಹಾಗೆ ಜಾಗರಣೆ ಅಂದಾಗ ಒಂದು ರಾತ್ರಿ ಹೇಗೋ ನಾವು ಜಾಗರಣೆ ಮಾಡೋದು ಅಂದರೆ, ಒಂದು ರಾತ್ರಿ TV ನೋಡೋದ್ರ ಮೂಲಕ, ಪಿಕ್ಚರ್ಸ್ ನೋಡೋದ್ರ ಮೂಲಕ ಜಾಗರಣೆ ಮಾಡಿದರೆ ನಮಗೇನು ಸಿಗೋದಿಲ್ಲ. ಹೇಗೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಇಡೀ ರಾತ್ರಿ ಜಾಗರಣೆ ಮಾಡಿದಾಗ ಶಿವ ಅರ್ಧರಾತ್ರಿ ಬರ್ತಾನೆ, ಅವನು ಬಂದಾಗ ನಮ್ಮಲ್ಲಿರೋ ಶನಿಗ್ರಹ ಬಿಟ್ಟು ಹೋಗುತ್ತೆ ಅಂತ ಹೇಳಿ ಜಾಗರಣೆ ಮಾಡ್ತಾರೆ. ಸೊ ಆದರೆ ಒಂದು ದಿನ ಹಾಗೆ ಟೈಮ್ ಪಾಸ್ ಮಾಡೋದರಿಂದ ನಮಗೇನು ಸಿಗೋದಿಲ್ಲ. ಸೊ ಆದರೆ ಜಾಗರಣೆ ಅಂದಾಗ ಶಿವ ಪರಮಾತ್ಮ ಈ ಧರಣಿಗೆ ಬಂದು ಅಜ್ಞಾನ, ಅಂಧಕಾರ, ನಿದ್ರೆಯಿಂದ ನಮ್ಮನ್ನು ಎಬ್ಬರಿಸ್ತಾ ಇದ್ದಾರೆ. ಅದರಿಂದ ಜಾಗೃತರಾಗಿ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು, ಅವಗುಣಗಳನ್ನು, ನೆಗೆಟಿವಿಟಿಯನ್ನು ಇದನ್ನು ದೂರ ಮಾಡಿಕೊಂಡು ಜಾಗೃತರಾಗೋದೇ ನಿಜವಾದಂತಹ ಶಿವರಾತ್ರಿ. ಸೊ ಆದರೆ ಆ ರೀತಿ ಸುಮ್ಮನೆ ಟೈಮ್ ಪಾಸ್ ಮಾಡೋದರಿಂದ ನಮಗೇನು ಸಿಗೋದು ಇಲ್ಲ. ಯಾಕಂದರೆ ಇಡೀ ರಾತ್ರಿ ಜಾಗರಣೆ ಮಾಡ್ತಾರೆ, ನೆಕ್ಸ್ಟ್ ಡೇ ನಿಜಕ್ಕೂ ಶನಿಗ್ರಹ ಬಿಟ್ಟು ಹೋದರೆ ಎಲ್ಲರೂ ಖುಷಿಯಾಗಿ ಜೀವನ ನಡೆಸಬೇಕಲ್ವ. ಆದರೆ ನಡೆಸೋಕ್ಕಾಗೋದಿಲ್ಲ, ಯಾಕಂದರೆ ನೀರಸ ಜೀವನ. ಮತ್ತೆ ಪುನಃ ಆಫೀಸ್ಗೆ ಹೋಗ್ಬೇಕಾ, ಸ್ಕೂಲ್ಗೆ ಹೋಗ್ಬೇಕಾ, ಕಾಲೇಜ್ಗೆ ಹೋಗ್ಬೇಕಾ. ಸೊ ಈ ರೀತಿ ನೀರಸ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಿಜವಾದಂತಹ ಶಿವರಾತ್ರಿ ಅಂದರೆ ನಾವು ಶಿವಪರಮಾತ್ಮನ ಧ್ಯಾನದಲ್ಲಿದ್ದು ಅವರ ಒಂದು ಜ್ಞಾನದ ನುಡಿಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಜಾಗೃತರಾಗಿರೋದೇ ನಿಜವಾದಂತಹ ಶಿವರಾತ್ರಿ. ಸೊ ಇದನ್ನು ನಾವು ಅರ್ಧಗರ್ಭಿತವಾಗಿ ಆಧ್ಯಾತ್ಮಿಕತೆಯಿಂದ ಆಚರಣೆ ಮಾಡಬೇಕು ಅನ್ನೋದು ಸಾರ್ವಜನಿಕರಿಗೆ ಜಾಗೃತಗೊಳಿಸೋದಕ್ಕಾಗಿ ಈ 3 ದಿವಸದ ಬೃಹತ್ ಕಾರ್ಯಕ್ರಮವನ್ನು ನಾವಿಲ್ಲಿ ಬ್ರಹ್ಮಕುಮಾರೀಸ್ ಕಡೆಯಿಂದ ಹಮ್ಮಿಕೊಂಡಿದ್ದೇವೆ. ಇವತ್ತು ಮಹಾಶಿವರಾತ್ರಿ ದಿವಸ. ಇವತ್ತು ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಾನದಲ್ಲಿ, ಅದರಲ್ಲಿ ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ಕಲ್ಯಾಣ ಮಂಟಪ, ಇವತ್ತು ಬ್ರಹ್ಮಕುಮಾರಿ ಅವರು ಈ ಭಾಗದಲ್ಲಿ ವರ್ಷ ಕೂಡ ಒಳ್ಳೆ ಇಲ್ಲಿ ಕ್ಯಾಂಪನ್ನು ಮಾಡಿ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಅವರಿಗೆ ಒಳ್ಳೆ ಮನುಷ್ಯನಾಗಿ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡೋಂಥ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾಯಿದ್ದಾರೆ. ಶಿವರಾತ್ರಿ ದಿವಸ ಎಲ್ರಿಗೂ ಒಳ್ಳೆಯದಾಗಲಿ. ಶಿವರಾತ್ರಿ ಹಬ್ಬಕ್ಕೆ ಎಲ್ರಿಗೂ ನಮ್ಮ ಕರ್ನಾಟಕದ ಜನತೆಗೆ
ಶುಭಾಶಯಗಳನ್ನು ಕೋರ್ತಾ ನಾನು ಯಲ್ಲಮ್ಮ ದೇವಸ್ಥಾನ ವತಿಯಿಂದ. ಈ ಸೃಷ್ಟಿಯಲ್ಲಿ ಸತ್ಯತ್ರೇತ ದ್ವಾಪರ ಕಲಿಯುಗಗಳಿರುತ್ತೆ. ಸತ್ಯತ್ರೇತಾಯುಗದಲ್ಲಿ ನಾವು ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ ಎಲ್ಲ ಒಂದಾಗಿರ್ತೀವಿ. ಸೊ ಈ ಸತ್ಯತ್ರೇತಾಯುಗದಲ್ಲಿ ಯಾವುದೇ ಜಗಳ ಆಗಲಿ, ದುಃಖ, ಅಶಾಂತಿ ಏನೂ ಇರೋದಿಲ್ಲ. ಹಾಗೆ ಸತ್ಯತ್ರೇತಾಯುಗದಲ್ಲಿ ಮನುಷ್ಯರು ದೇವತೆಗಳ ಹಾಗೆ ಕಂಚನ ಕಾಯದಿಂದ ಸಂಪದ್ಭರಿತವಾಗಿರ್ತಾರೆ. ಗೋಲ್ಡನ್ ಮೆಹಲ್ಸ್ ಇರುತ್ತೆ, ಸುಂದರವಾದಂತಹ ಪ್ರಕೃತಿ ಇರುತ್ತೆ. ಸೊ ಅಂತಹ ಒಂದು ಸೃಷ್ಟಿಗೆ ನಾವು ಸ್ವರ್ಗ, ರಾಮರಾಜ್ಯ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಬರ್ತಾ ನಾವು ನಮ್ಮನ್ನು ನಾವು ಮರೆತು ನಾವು ಈ ಪಂಚತತ್ವಗಳಿಂದ ಕೂಡಿರುವಂತಹ ಈ ದೇಹ ಅನ್ನೋ ಭ್ರಾಂತಿಯಲ್ಲಿ ಬಂದಾಗ ಈ ಮನುಷ್ಯ ಸೃಷ್ಟಿಯಲ್ಲಿ ದುಃಖ, ಅಶಾಂತಿ ಪ್ರಾರಂಭ ಆದಾಗ ಮನುಷ್ಯರು ದೇವರನ್ನು ಹಲವಾರು ನಾಮ ರೂಪ ಧರ್ಮಗಳಲ್ಲಿ ಪ್ರಾರ್ಥನೆ, ಆರಾಧನೆ ಮಾಡೋದು ಪ್ರಾರಂಭಿಸುತ್ತಾರೆ. ಸೊ ಆದರೂ ಸಹ ಮನುಷ್ಯರಿಗೆ ನಿಜವಾದಂತಹ ಶಾಂತಿ, ಸುಖ ಏನೂ ಸಿಗೋದಿಲ್ಲ. ಹಾಗೆ ದ್ವಾಪರ ಯುಗದಿಂದ ನಾವು ಕಲಿಯುಗಕ್ಕೆ ಬರ್ತೀವಿ. ಸೊ ಕಲಿಯುಗ ಈಗಿನ ಜಗತ್ತು ನಾವು ನೋಡ್ತಾ ಇದ್ದೀವಿ, ಎಷ್ಟು ಬಡತನ ಇದೆ, ಸ್ಟ್ರೆಸ್, ಟೆನ್ಷನ್, ಆ್ಯಂಗ್ಸೈಟಿ, ಕಾಯಿಲೆಗಳು, ಆಕ್ಸಿಡೆಂಟ್ಸ್, ಹಾಗೆ ಕರಪ್ಷನ್, ಅಡಲ್ಟ್ರೇಷನ್, ವೈಲೆನ್ಸ್, ಹಿಂಸೆ. ಸೊ ಇಂತಹ ಒಂದು ಕಲಿಯುಗಿ ಜಗತ್ತನ್ನು ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ. ಅಂದರೆ ಈ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಸ್ಥಾಪನೆ ಮಾಡೋ ಸಲುವಾಗಿ ಭಗವಂತನ ಅವತರಣೆ ಆಗುತ್ತೆ. ಸೊ ನಿರಾಕಾರ ಶಿವ ಪರಮಾತ್ಮನು ಒಂದು ಮಾನವ ತನುವಿನಲ್ಲಿ ಪ್ರವೇಶ ಮಾಡಿ ಸಹಜ ರಾಜಯೋಗ, ಸಹಜ ಜ್ಞಾನದ ಮೂಲಕ ನಮಗೆ ಈ ಸೃಷ್ಟಿಯನ್ನು ಬದಲಾವಣೆ ಮಾಡೋ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಸೃಷ್ಟಿಯಲ್ಲಿ ಭಗವಂತನ ಶಿವ ಪರಮಾತ್ಮನ ಕರ್ತವ್ಯ ಆಗಿದೆ ಮನುಷ್ಯರನ್ನು ಪುನಃ ದೇವ ಮಾನವರನ್ನಾಗಿ, ನರಕ ಆಗಿರೋ ಈ ಪ್ರಪಂಚವನ್ನು ಪುನಃ ಸ್ವರ್ಗವನ್ನಾಗಿ ಬದಲಾವಣೆ ಮಾಡೋದು ಅವರ ಒಂದು ಕರ್ತವ್ಯ ಆಗಿದೆ. ಸೊ ಬ್ರಹ್ಮ ಕುಮಾರೀಸ್ ಕಡೆಯಿಂದ ನಾವು ಸಹಜ ರಾಜಯೋಗ, ಸಹಜ ಜ್ಞಾನವನ್ನು ತಿಳಿಸಿ ಈ ಮಾನವ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಶಿವರಾತ್ರಿ ಪ್ರಯುಕ್ತವಾಗಿ